ಅತ್ಯಂತ ಹಳೆಯದಾದಂಥ ಬಹಳಷ್ಟು ಜನ ನಮ್ಮ ಪರಿಶಿಷ್ಟ ಜಾತಿಯ ಜನ ವಾಸ ಮಾಡ್ತಾ ಇರ್ತಕ್ಕಂಥ ಈ ಬಡಾವಣೆಯಲ್ಲಿ ಆದಿಶಕ್ತಿ ಮಾರಮ್ಮ ದೇವಸ್ಥಾನದ ಒಂದು ಸಣ್ಣ ಗುಡಿ ಇತ್ತು. ಕಳೆದ ವರ್ಷ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ತುಂಬ ಸುಂದರವಾದಂಥ ಮಾರಮ್ಮ ತಾಯಿಯ ದೇವಸ್ಥಾನದ ಉದ್ಘಾಟನೆ ಆಗಿ 1 ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಭಾಳ ಅದ್ದೂರಿಯಾಗಿ ಈ ಭಾಗದ ಜನ ಎಲ್ಲ ಕೂಡ ಇಟ್ಕೊಂಡಿದ್ದಾರೆ. ಮತ್ತು ಇವತ್ತು ಅನ್ನ ಸಂತರ್ಪಣೆ, ದೇವರ ಮೆರವಣಿಗೆ, ಈ ಥರ ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮದು ಯಾವುದೇ ನಗರ ಬೆಳೆದ್ರೂ ಕೂಡ ಹಳೆ ಊರು ಅಂತ ಏನಿರ್ತದೆ ಅದು ಇವತ್ತು ಕೂಡ ಅಲ್ಲಿ ಜಾತ್ರೆಗಳನ್ನು ಅವೆಲ್ಲ ಬೆಂಗಳೂರಲ್ಲಿರ್ಬೋದು, ನಮ್ಮ ಯಲಹಂಕದಲ್ಲಿರ್ಬೋದು, ಹಳೆಯ ಸಂಪ್ರದಾಯಗಳನ್ನು ಈಗೂ ಉಳಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಹಳೆ ನಗರದವರು. ಸೊ ಅದರ ಸಂಪ್ರದಾಯದ ಮುಂದುವರಿದ ಭಾಗವಾಗಿ ಇವತ್ತು ಮಾರಮ್ಮ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಈ ಭಾಗದ ಜನಗಳಿಗೆ ಬೆಳಗ್ಗೆ ಕೆಲಸಕ್ಕೆ ಹೋದಾಗ ಮತ್ತು ಬೇರೆ ಬೇರೆ ಸಂಕಷ್ಟಗಳು ಬಂದಾಗ ತಾಯಿಯ ಆಶೀರ್ವಾದವನ್ನು ಕೇಳಿದಾಗ ಅವ್ರಿಗೂ ಅರ್ಧ ಒಂದು ಮನಸ್ಸು ನೆಮ್ಮದಿ ಆಗ್ತದೆ. ಮತ್ತು ಇವತ್ತು ನೋಡಬೇಕು, ಇಡೀ ಊರಿನ ಜನ ಎಲ್ಲ ಸೇರಿಕೊಂಡಿದ್ದಾರೆ ಮತ್ತು ನಮ್ಮ ಊರಿನ ಎಲ್ಲ ಪ್ರಮುಖರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿತ್ವವನ್ನು ವಹಿಸಿಕೊಂಡು ಈ ಒಂದು ವಾರ್ಷಿಕೋತ್ಸವ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಇದೇ ಥರ ನಡೀಲಿ ಮತ್ತು ಕರಗ ಮಹೋತ್ಸವದಲ್ಲೂ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಪಲ್ಲಕ್ಕಿಯನ್ನು ಮಾಡಿ ದೇವರ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ. ಭಾಳ ಜನ ಇಲ್ಲಿ ಬಡತನದಿಂದ ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಈ ಥರದವರು ಇರೋದು. ಅದು ಕೂಡ ದೇವರ ಉತ್ಸವವನ್ನು ಮಾತ್ರ ಭಾಳ ಶ್ರೀಮಂತಿಕೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾವ್ರೆ. ಆ ಮಾರಮ್ಮ ತಾಯಿ ಅವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಮ್ಮ ಯಲಹಂಕ ಕ್ಷೇತ್ರಕ್ಕೂ ಕೂಡ ಒಳ್ಳೆಯದು ಆಗಿದೆ. ಅದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಕೆಲವು ನಮ್ಮ ಎನ್ ಅಶ್ವಥ್ ಅವರ ಕೈವಾಡದಿಂದ 3-4 ಕೆಲವೆಲ್ಲ ಚೇಂಜಸ್ ಕೂಡ ಆಗಿದೆ. ಈಗ ಚುನಾವಣೆ ನಡೀಬೋದು ಅಂತಕ್ಕಂಥ ನಿಶ್ಚಯ ಆಗಿರೋದ್ರಿಂದ ನಾವು ಇನ್ನೂ ಒಂದು ಸ್ವಲ್ಪ ದಿನ ಕಾದು ನೋಡ್ತೀವಿ. ಯಾಕಂದರೆ ಈಗಿನ ಸರ್ಕಾರಕ್ಕೆ ಚುನಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಸಿಲ್ಲ. ಯಾಕಂದರೆ ಇವತ್ತು ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಅವಾಂತರದಲ್ಲಿ ಅವ್ರ ಮುಂದೆ ಚುನಾವಣೆಯಲ್ಲಿ ಗೆಲ್ಲೋದು ಭಾಳ ಕಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಅದಕ್ಕೋಸ್ಕರ ಈಗ ಕೊಟ್ಟವರೇ ನಾವು ತಯಾರಿಯನ್ನಂತೂ ಮಾಡಿದ್ವಿ. ಪ್ರತಿನಿತ್ಯ ನಾವು ಓಡಾಟವನ್ನು ನಾವು ಮಾಡ್ತಾನೇ ಇದ್ದೀವಿ. ಸೊ ಇನ್ನು ಭಾಳ ಬೇಗ ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗ್ತಾರೆ ಅವರ ಪಟ್ಟಿಯನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡಿ ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕೋ ಅವೆಲ್ಲವನ್ನು ಮಾಡಿ ಅವ್ರು ದಾಟಲಿ ಅಂತಲೇ ನಾವು ಕಾಯ್ಕೊಂಡಿದ್ದು. ದಾಟ್ದವ್ರನ್ನ ನಾವೇನು ತಡೆಯೋದಿಲ್ಲ, ಅವ್ರು ಹಂಗೆ ದಾಟಿಸಿ ಕಳಿಸ್ಕೊಡ್ತೀವಿ, ನಮಗೇನು ತೊಂದರೆ ಇಲ್ಲ.